ಏನು ದೀಪ ಹಚ್ತೀನಲ್ಲ ದೀಪ ಒಂದೇ ಇರ್ತದೆ. ಯಾವ ದೇವ್ರ ಫೋಟೋಗಳನ್ನು ನಾನು ಇಡಂಗಿಲ್ಲ. ಮಗ ನಿದ್ದೆ ಹೋಯ್ತು ನೋಡ್ರಿ. ಯಾಕಪ್ಪ ಅಂತಂದ್ರೆ ಕೇಕ್ ಬಂದದ. ಮೇಡಮ್ ಮನೇಲಿಂದ ಕೇಕ್ ಬಂದದ. ನಿದ್ದೆ ಮಾಡಾಕತ್ತಾಳ. ಹೆಂಗ ಚೋಲಿ ಒಳ್ಳೆದ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ಹೇಳಿ ನಾನು ಅನ್ಕೊಂಡೆ ನೋಡ್ರಿ. ನಾನು ಭಾರಿ ಅದೀನಿ. ನಾನು ನಿಮ್ಮ ಸುರ್ಪುರ್ ಹುಡುಗಿ ಕಲಬುರ್ಗಿ ಬೆಡಗಿ. ಇವತ್ತು 19ನೇ ದಿನದ ಲಾಗ್ನ ಸ್ಟಾರ್ಟ್ ಮಾಡೀನಿ. ನಾನು ಭಾಳ ಸಪೋರ್ಟ್ ಮಾಡ್ಲಾಗತ್ತೀರಿ. ಈ ಸಪೋರ್ಟಿಗೆ ನಾನು ಎಂದು ಚಿರಋಣಿ ನೋಡ್ರಿ ಫ್ರೆಂಡ್ಸ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್. ಯಾಕಪ್ಪ ಅಂತಂದ್ರೆ ನನ್ನ ಲಾಗ್ಗಳನ್ನು ದಿನೇ ನಾನು 100 ಡೇಸ್ ಚಾಲೆಂಜ್ ಮಾಡಿದ್ನಲ್ಲ. ಆಲ್ರೆಡಿ ಇವಾಗ 19ನೇ ದಿನಕ್ಕೆ ಕಾಲಿಟ್ಟೀನಿ. ನನಗೆ ಭಾಳ ಖುಷಿ ಆಗಕತ್ತದ. ಗೊತ್ತಿದ್ದಿಲ್ಲ ನನ್ನ ಜರ್ನಿ ಇಲ್ಲಿವರೆಗೂ ಬರ್ತದ ಅಂತ ಹೇಳಿಗಿಸಿಂದ, ಲಾಗ್ ಜರ್ನಿ ಇಲ್ಲಿವರೆಗೂ ಬರ್ತದೆ ಅಂತ ಹೇಳಿಗಿಸಿ ನನಗೆ ಖುಷಿ ಆಗಕತ್ತದ. ಇದು ಖುಷಿ ಕಾರಣ ಏನಪ್ಪ ಅಂತಂದ್ರೆ ನಿಮ್ಮ ಸಪೋರ್ಟ್. ನೀವು ಸಪೋರ್ಟ್ ಮಾಡ್ಲಾಕತ್ತೀರಿ ಅನ್ನೋ ಒಂದು ಕಾರಣದಿಂದ, ಆ ಒಂದು ಖುಷಿಯಿಂದ ನಾನು ಲಾಗ್ಗಳನ್ನು ಕಂಟಿನ್ಯೂ ಮಾಡ್ಲಾಕತ್ತೀನಿ. ಚಲೋ ರೆಸ್ಪಾನ್ಸ್ ಬರಾಕತ್ತದ. ಸೊ ಹಾಗಾಗಿ ನನ್ನ ಈ ಲಾಗ್ ಕಂಟಿನ್ಯೂ ಆಲಾಗತ್ತವ. ಸೊ ಹಿಂಗೆ 100 ಡೇಸ್ನ ರೀಚ್ ಹಂಗೆ ಮಾಡಿ. ಅದು 100 ಡೇಸ್ ರೀಚ್ ಆಗಬೇಕು ಅಂತಂದ್ರೆ ಅದಕ್ಕೆ ಸಪೋರ್ಟ್ ನಿಮ್ಮದು ಬೇಕೇ ಬೇಕಾಗ್ತದೆ. ಯಾಕಂದ್ರೆ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿಯಿಂದನೇ ಎಲ್ಲ ಸಾಧ್ಯ ಆಗ್ತದೆ. ನಿಮ್ಮ ಸಪೋರ್ಟೇ ನಮಗೆ ಭಾಳ ಖುಷಿ ಕೊಡ್ತದೆ. ಇನ್ನು ಮುಂದೆ ವೀಡಿಯೋಸ್ ಮಾಡಬೇಕು ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸ್ಬೇಕು ಅನ್ನೋ ಒಂದು ಖುಷಿನ ಹುರಿದುಂಬಿಸ್ತದೆ ಮನಸ್ಸೊಳಗೆ. ಸೊ ಅದನ್ನು ನೀವು ಮಾಡ್ಲತ್ತೀರಿ. ಸೊ ಹಾಗೆ ನಾನು ಕೂಡ ಆ ಖುಷಿಲಿಂದ ಕಂಟಿನ್ಯೂ ಲಾಗ್ಸ್ಗಳನ್ನು ಮಾಡಾಕತ್ತೀನಿ. ಭಾಳ ಖುಷಿ ಆಗಕತ್ತ. 19ನೇ ದಿನದ ಲಾಗ್ನ ಮಾಡ್ಲಾಕತ್ತೀನಿ ಅಂತ ಹೇಳಿಗಿಸಿಂದ ಫ್ರೆಂಡ್ಸ್. ಇವತ್ತು ಏನಿಲ್ಲ, ಚಳಿ ಅದಲ್ಲ, ಸೊ ಅದಕ್ಕೆ ಟೋಪಿ ಹಾಕ್ಕೊಂಡೀನಿ. ಗುರುವಾರ ಅಲ್ಲ, ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಜಲ್ದಿನೇ ಬಂದಿದೆ. ನಮ್ಮ ಸಿಸ್ಟರ್ ಇದ್ದರು, ಅವ್ರಿಗೆ ಹೇಳ್ಕೊಂಡು 7 ಗಂಟೆಗೆ ಬಂದು ಆಲ್ರೆಡಿ ರೈಸ್ನ ಮಾಡಿದೆ. ಪಲ್ಯ ಒಂದೇ ಮಾಡಬೇಕು. ಆಲ್ರೆಡಿ ಮನೆಗಿನ ಎಲ್ಲ ಕ್ಲೀನ್ ಮಾಡೀನಿ ನೋಡ್ರಿ. ಒಂದ್ಸಲ ಗುರುವಾರ ನನಗೆ ಭಾಳ ಸ್ಪೆಷಲ್ ಡೇ. ನನ್ನ ಮನೆಯಲ್ಲಿ ನಾನು ಮನಸ್ಸಿಂದ ಭಾಳ ನಂಬ್ತಕ್ಕಂತಹ ದೇವರಿಗೆ ದೀಪ ಹಚ್ತೀನಿ ಗುರುವಾರ. ಬಟ್ ಏನಪ್ಪ ಅಂತಂದ್ರೆ ನನ್ನ ಇದ್ರಾಗ ಏನು ದೀಪ ಹಚ್ತೀನಲ್ಲ ದೀಪ ಒಂದೇ ಇರ್ತದೆ. ಯಾವ ದೇವ್ರ ಫೋಟೋಗಳನ್ನು ನಾನು ಇಡಂಗಿಲ್ಲ. ಯಾಕಂತಂದ್ರೆ ಎಲ್ಲ ದೇವರು ಒಂದೇ. ನಾನು ಆ ದೇವರು ಈ ದೇವರು, ಆ ಧರ್ಮ ಈ ಧರ್ಮ ಅಂತೇಳಿ ಯಾವತ್ತೂ ಇದು ಮಾಡೋಂಗಿಲ್ಲ. ಅದನ್ನು ನಾನು ಬಳಸಂಗೇ ಇಲ್ಲ. ನಮ್ಮದು ನಿಮ್ಮದು ಅಂತ ಹೇಳಿಸಿಂದ ನನ್ನ ಮನಸ್ಸಿನಾಗ ಎಲ್ಲ ದೇವರು ಒಂದೇ, ಎಲ್ಲ ಜಾತಿ ಧರ್ಮ ಒಂದೇ, ಎಲ್ಲರೂ ಒಂದೇ ಅನ್ನೋ ಒಂದು ಮನೋಭಾವ ಇದ್ದ ಕಾರಣ ನಾನು ಅದಕ್ಕೆ ದೇವ್ರ ಫೋಟೋಗಳನ್ನು ಇಡಲ್ಲ. ದೀಪ ಒಂದೇ ಇಟ್ಟು ದೀಪ ಹಚ್ಚಿ ದೇವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿಸಿಂದ ಬೇಡ್ಕೊತೀನಿ. ಅದರಿಂದ ನನ್ನ ಮನಸ್ಸಿಗೆ ಭಾಳ ಸಮಾಧಾನ ಆಗ್ತದೆ. ನಾನು ತೋರಿಸ್ತೀನಿ ನಿಮಗೆ. ಇವತ್ತು ನೋಡ್ರಿ ನನ್ನ ಮನೆ ಎಷ್ಟು ಸ್ವಚ್ಛ ಅದರು ಮಾರಾಯ. ಖುಷಿಯಾಗಕತ್ತದ ನನ್ನ ಮನೆ ಸ್ವಚ್ಛ ನೋಡಿಗಿಸಿನ. ಚಾಕ್ ಇಟ್ಟೀನಿ. ಎಷ್ಟೊತ್ತಾಯಿತು ಚಾಕ್ ಇಟ್ಟಿಗಿಸಿಂದ ಹಾಲು ಕುದಿಯೋದು ಮಾಡಾಕತ್ತದ. ಬಟ್ ನನಗೆ ಇವತ್ತು ಟೈಮ್ ಭಾಳ ಅಂದ್ರೆ ಭಾಳ ಸಿಕ್ಕದ. ಆಲ್ರೆಡಿ ಎಲ್ಲ 90% ಕೆಲಸ ಆಗ್ಯದ. ಬರೀ 10% ನಾನು ಜಳಕ ಮಾಡೋದು, ಪಲ್ಯ ಮಾಡೋದು ಇಷ್ಟೇ ಉಳ್ದದ ನೋಡ್ರಿ. ಅದಕ್ಕೆ ಸೋಂಬೇರಿತನ ಮಾಡಾಕತ್ತೀನಿ. ಹಾಗೆ ಫ್ರೆಂಡ್ಸ್, ನನಗೆ ಇನ್ಸ್ಟಾ ಒಳಗೆ ಹೆಂಗೆ ಸಪೋರ್ಟ್ ಮಾಡ್ಲತ್ತೀರಿ ಹಂಗೆ ಯೂಟ್ಯೂಬ್ ಒಳಗೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು. ಜಳಕ ಮುಗಿಸ್ಕೊಂಡು ಬಂದಿಗೆಸಿಂದ ದೇವ್ರ ದೀಪ ಹಾಕಿ ದೇವ್ರಿಗೆ ಒಂದು 2 ಊದಿನ ಕಡ್ಡಿ ಹಚ್ಚಿ ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಆ್ಯಂಡ್ ನಮ್ಮ ಮನಸ್ಸಲ್ಲಿರೋ ಕೆಲಸ ಜಲ್ದಿ ಸಕ್ಸಸ್ ಮಾಡಂತೇಳಿ ಬೇಡ್ಕೊಂಡು ಡ್ಯೂಟಿಗೆ ಬಂದು ನೋಡಿ ಫ್ರೆಂಡ್ಸ್. ಬರೋಣ. ಇಲ್ಲೊಂದು ನಡೆದೈತಿ ಏನೋ. ಅವ್ರ ಅಣ್ಣ ಅವ್ರ ಅಂಗಡಿ ಒಳಗೆ ನಾವು ಅಲ್ಲೇ ಕುಂತು ಎಲ್ಲ ವೀಡಿಯೋಸ್ಗಳ ಬಗ್ಗೆ ಡಿಸೈಡ್ ಮಾಡ್ತೀವಿ ಯಾವ ಥರ ವೀಡಿಯೋಸ್ಗಳನ್ನೆಲ್ಲ ಮಾಡ್ಬೇಕಂತ ಹೇಳಿಗಿಸಿಂದ. ಸೊ ಅದನ್ನೇ ಮಾಡ್ಲತ್ತಿದ್ವಿ. ಅಲ್ಲಿ ಅವರು ಸಿಸ್ಟಮ್ ಒಳಗೆ ಪ್ಲೇ ಮಾಡಿ ನೋಡಿದ್ವಿ. ಆ್ಯಕ್ಚುಲಿ ಆ ಮಾಡಿದ ವೀಡಿಯೋನ ಭಾರಿ ಸಖತ್ ಬಂದಿತ್ತು. ನಮ್ಗೆ ಯಾರೇ ಇದೂ ಇಷ್ಟ ಆಗಿಲ್ಲ ಆ್ಯಕ್ಟಿಂಗ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಆ ಆಂಟಿದು ಮತ್ತು ಅಂಕಲ್ದು, ವಾಚ್ಮ್ಯಾನ್ ಅಂಕಲ್ದೇ ಭಾಳ ಇಷ್ಟ ಆಗಿದೆ. ಅವ್ರು ನೋಡಿನೇ ನಕ್ಕಿರೋದು ನಾವು ಜಾಸ್ತಿ. ಯಾಕೆ ಅಂತಂದ್ರೆ ನಾವು ರೆಗ್ಯುಲರಾಗಿ ಮಾಡ್ತಿರ್ತೀವಿ, ನಮ್ದೇನೋ ಅನ್ಸಂಗಿಲ್ಲ. ನೋಡಿ ನಮ್ಗೆ ಹ್ಯಾಬಿಟ್ ಆಗಿರ್ತದೆ. ಬಟ್ ಮಾಡದಿರೋರೆಲ್ಲ ಮಾಡ್ತಾರಲ್ಲ, ಅವಾಗ ಭಾಳ ಮಸ್ತ್ ಅನ್ನಿಸ್ತದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೆನ್ನಾಗಿ ಚಲೋ ಬಂದದ ವೀಡಿಯೋ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಹೌದಿಲ್ರಿ ಫ್ರೆಂಡ್ಸ್? ಕಮೆಂಟ್ ಮಾಡಿರಿ.
ನಗದೆ ಆ ವಿಡಿಯೋ ಅಂತ ನಾ ಏನಿಲ್ಲ ಅಂತಂದ್ರೆ 10-20 ಬ್ಯಾರ್ ನೋಡ್ರಿ ಸಾಕು ಅದಾದ್ಮೇಲೆ ಒಂದು ವಿಡಿಯೋ ಮಾಡಿದ್ವಿ ರೀಲ್ ನಗದು ಪಾಪ ಗಣೇಶನ ಗುದ್ದುಬಿಟ್ಟೆ ನಾನು. ಜಸ್ಟ್ ಈಗ ಡ್ಯೂಟಿ ಮುಗಿಸ್ಕೊಂಡು ಬಂದಿನಿ ಫ್ರೆಂಡ್ಸ್. ಬಂದ ತಕ್ಷಣ ನನಗೊಂದು ಸರ್ಪ್ರೈಸ್ ಕಾದಿತ್ತು ನೋಡ್ರಿ. ಏನಪ್ಪ ಅಂತಂದ್ರೆ ಶ್ವೇತಾ ಅನ್ನೋರು ನನಗೆ ಒಂದು ಡಿಸೈನ್ ಬ್ಲೌಸ್ ಕಳಿಸಿದ್ರು. ಅದು ಒಂದ್ಸರಿ ನೀವು ಟ್ರೈ ಮಾಡಿ ನೋಡ್ರಿ ಅಂತ ಹೇಳಿ ಬಂದ ತಕ್ಷಣ ಆಲ್ರೆಡಿ ಬಂದಿತ್ತು ಪಾರ್ಸಲ್. ನಮ್ಮ ಅಟ್ಟಿ ನೋಡ್ಲಕ್ಕ ನೋಡಿ ಡಿಸೈನ್ ಮಾತ್ರ ಸಖತ್ತಾಗದ. ತೋರಿಸ್ತೀನಿ ವೀಟ ಹಿಡೀರಿ ಹಂಗೆ. ನನಗೆ ಬ್ಲ್ಯಾಕ್ ಕಲರ್ ಬೇಕನ್ನೋದಕ್ಕೆ ಬ್ಲ್ಯಾಕ್ ಕಲರ್ ಕಳಿಸಿದ್ರು. ಅದು ಭಾಳ ಚಲೋ ಅದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡಿಸೈನ್ ಅದು. ಅದಕ್ಕೆ ಸ್ಟಿಚಸ್ ಮಾಡಿಸಿದ್ಮೇಲೆ ನೋಡ್ಬೇಕು ಹೆಂಗೆ ಕಾಣಿಸ್ತದೆ ಡಿಸೈನ್ ಅಂತೇಳಿ ಉಟ್ಕೊಂಡು ತೋರಿಸಿ ವೀಡಿಯೋ ಮಾಡೇ ಮಾಡ್ತೀನಿ. ನಾನು ಬಿಡೋ ಮಾತೇ ಇಲ್ಲ. ನಮಸ್ಕಾರ ಹೇಳಿ. ಫ್ರೆಂಡ್ಸ್ ಆ್ಯಕ್ಚುಲಿ 11 ಗಂಟೆ ಆಗ್ಯದ. ನಮ್ಮ ಮೇಡಮ್ ಅವ್ರದ್ದು ಸೊಸಿದು ಮಗಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅದ. ಸೆಕೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯಕ್ಚುಲಿ. ಅದಕ್ಕೆ ಮನೆಗೆ ಫಂಕ್ಷನ್ ನಡೆದದ. ಸೊ ಅವರು ಹೊರಗೆ ಹೋಗತ್ತನ ಗೇಟ್ ಹಾಕೋದಿಲ್ಲ. ನಮ್ಮ ಮಾಯವಂಟಿ ಕಾಯ್ಕೊಂತ ಕುಂದಿರ್ಬೇಕು. ಆಕೆ ಕಾಯ್ಕೊಂಡು ಕುಂದ್ರಕ್ಕೆ ಆಗೋತ್ ನಿದ್ದೆ ಹೊಂಟದ. ಎಲ್ಲಿ ಬೇಕಂದ್ರೆ ಲುಳುಕ್ ನಮ್ಮ ಮಾಯವಂಟಿಗೆ ಏನಿರಬಾರ್ದು ನೋಡ್ರಿ. ನಿದ್ದೆ ಅಂದ್ರೆ ಬುಸ್ ನಿದ್ದೆ ಹೊಡಿತಾಳ. ಬರ್ರಿ ಫ್ರೆಂಡ್ಸ್ ಊಟ ಮಾಡಮಿ. ಈಗ ಊಟ ಮಾಡತ್ತಿನ ಏನು ಸ್ಪೆಷಲ್ ಇಲ್ಲ, ಟಮಾಟೆ ಚಟ್ನಿ ಅನ್ನ. ಮಗ ನಿದ್ದೆ ಹೋಯ್ತು ನೋಡ್ರಿ. ಯಾಕಪ್ಪ ಅಂತಂದ್ರೆ ಕೇಕ್ ಬಂದದ. ಮೇಡಮ್ ಮನೇಲಿಂದ ಕೇಕ್ ಬಂದದ, ಅದಕ್ಕೆ ನಿದ್ದೆ ಹೋಗ್ಯದ ಮೇಡಮ್ ಅಂಟಿದ್ರು. ಮಕ್ಕೊಂಡು ಬಿಡು ನೀವು ಹಚ್ಕೊಂಡು ಬರೀ ಕೇಕ್ ತಿನ್ನಮ್ಮ. ಅವ್ರು ಯಾವಾಗ ನೋಡ್ರಿ ನೀ ಕೇಕ್ ತಿನ್ನು ಸುಮ್ಮ ಉದ್ದಕ್ಕೆ ಮಕ್ಕೊಂಡು ಬಿಡು. ಟೆನ್ಷನ್ ತಗೊಬೇಡ ನೀ. ಎಲ್ಲ ಚಾವಿ ನಾನು ಹಾಕೊಂತೀನಿ. ಇವತ್ತಿನ ಈ ತಿಂಗಳದ ಪಗಾರ ನನಗೆ ಕೊಡ್ಬೇಕು. ಮತ್ತೆ ನಾ ತಿನ್ನಲ್ಲಪ್ಪ, ಊಟ ಆಯ್ತು ನಂದು. ಸ್ವಲ್ಪ ಎಲ್ಲ ಜಗ್ಗಿಲ್ಲ ನನಗೆ. ಗೋಬಿ ಅಂದ್ರೆ ಇಷ್ಟ ಇಲ್ಲ. ಈ ಕೇಕ್ನಾಗ ಹಾಕ್ಬೇಡಿ. ಕೈ ಹಾಕ್ತೀನಿ ಅದಷ್ಟು ತಿನ್ನಕ್ಕೆ. ನೀನು ನಾರು ತಿನ್ನಲ್ಲ. ಈಗ ಪ್ಲೇಟ್ ಅದ ನೋಡು, ಪ್ಲೇಟ್ನಾಗ ಹಾಕೊಂತೀನಿ. ನಾನು ಆಯ್ವಂಟಿ తిన్నమ్మ ఎందుకు ఏమో నువ్వు ఎక్కడో ఉంది ఇక్కడ లేదు నువ్వు ఏమో చింತಿಗೆ ಏನಂತಾರೆ ಏನೋ ಚಿಂತೆ ಯಾಕೆ ಚಿಂತೆ ಮಾಡಕತ್ತಿ ಅಂತ తెలుగుದಾಗ ಹೇಳಂತ మస్తు చింత ఉన్నది ఆ చింతలు తీసుకొని ఏం చేసావు కడుపు నిండా చింత ఉన్నది నువ్వు బాగా చన్నగా ఇరు ఎందుకు చింత చేస్తున్నారు చేయవద్దమ్మా చింతి 3 టైములు బాగా తిన్నాం నిద్రగా వేస్తాం అండ్ డ్యూటీకి వస్తాం అంటే త్వర నక్సి నీ వద్దాలి ఏందందా ಏನು ಎದರ್ಲತ್ತ ಇದು ಮಾಡ್ಕೊಂಡು ಏನು ನನಗೆ ಜರ ಸ್ವಲ್ಪ ತಗೋ ತಿನ್ನು ಸ್ವಲ್ಪ ಯಾಕೆ ಅದಷ್ಟು ನೀನು ಇಟ್ಟುಕೋ ಬಾಯಾಗ ಲಬಕ್ ಅಂತೇಳಿ ಹೇಳಿ ಮೊಬೈಲ್ದಾಗ ತೋರಿಸ್ತಾರೆ ಸುಮ್ಮನೆ ತೋರಿಸ್ಬೇಕಂದ್ ನೋಡು ತಿನ್ನೋದಿಲ್ಲ ಅಂತ ಹಾಕಿನ ತಿಂತ ಬಾಯಾಗ ಇಟ್ಕೊಂತ ಇಲ್ಲ ಇಲ್ಲ ನೀ ಇಟ್ಕೋ ನಾನು ತೋರಿಸ್ತೀನಿ ಇಲ್ಲ 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 ನೋಡು ಆಯ್ತು ನೋಡು ಇಷ್ಟು ನಾನು ಬಾಯಿಗೆ ಇಟ್ಕೊಂತೀನಿ ಅಷ್ಟು ನೀ ಬಾಯಿಗೆ ಇಟ್ಕೊ ನೀ ಬಾಯಿಗೆ ಇಟ್ಕೋ ಯಾಕ ತಿನ್ನಂಗಿಲ್ಲ ಒದ್ದಾ ಎಂದಕ್ಕೂ ರವ್ವ ತಿಂಟೆ ಅಂತ ರವ್ವ ಕಾದ ಅದು ಸ್ವೀಟ್ ಸ್ವೀಟ್ ಅಲ್ಲ ಕೋಲ್ಡ್ ಕೇಕ್ ಅಂದ್ರೆ ತಿನ್ನಲಕ್ಕಿ ಕೋಲ್ಡ್ ಕಾದಮ್ಮ ಇದು ಕೋಲ್ಡ್ ಕಾದು ಇದು ಸ್ಟ್ಯಾಂಡರ್ಡ್ ಅದ ಇದು ಏನ್ ತಿಳಿತೈತಿ ನೀನು ಅದು 300 ರೂಪಾಯಿ ಕೆಜಿ ಕೊಡ್ತಾರೆ ಇದು 600 ರೂಪಾಯಿ ಕೆಜಿ ಕೊಡ್ತಾರೆ ತಾಯಿ ತಿನ್ನು ಚಲೋ ನಾನು ಇಡ್ತೀನಿ ಬಾಯ ಇಟ್ಕೋ ಹ್ಯಾಪಿ ಬರ್ತ್ಡೇ ಟು ಜಗಳ ಸರ್ ಬಡ್ಡೆ ನೋಡ್ರಿ ಅಂತ ಥಂಡ ಆಗ್ತಂತ ತಿನ್ನಕತ್ತೀರಿ ನಾವು ಎಷ್ಟು ದಿವಸದಿಂದ
ಎಷ್ಟು ದಿವಸದಿಂದ ಇಡ್ತಿದ್ದಾರೆ ಯಾರನ ನೋಡ್ರಿ ನಮ್ಮ ಮಾಯಮ್ಮ ಇದು ತಣ್ಣನ್ ಕೇಕ್ ಅಂತ ಕೋಲ್ಡ್ ಕೇಕ್ ಅಲ್ಲನ ಇದು ಸ್ಟ್ಯಾಂಡರ್ಡ್ ಕೇಕ್ ಅದ ಇದು ನಿನ್ನೆ ತಂದು ಕಟ್ ಮಾಡಿರಿ ನಿನ್ನೆ ಬಡ್ಡೆ ಆಯ್ತು ಇವನ್ ಹಾಕಿರಿ ನನಗೆ ತಿನ್ನಕ ಬೇಕಾಗಂತ ನಮ್ಮ ಮಗ ತರ್ತಾವ ನಿನ್ನೆ ದೊಡ್ಡ ತರ್ತಾವ ಬ್ಯಾರೆ ಇರ್ತಾವ. ಓಕೆ ಫ್ರೆಂಡ್ಸ್, 19ನೇ ದಿನದ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ, ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭ ರಾತ್ರಿ.